ಹುಚ್ಚಿರಪ್ಪಜ್ಜನವರ ಪುಣ್ಯಾರಾಧನೆ ಶತಮಾನೋತ್ಸವದ ಸಂಭ್ರಮ. ಸಾಮಾನ್ಯರಾಗಿ ಜನಿಸಿ ಅಸಾಮಾನ್ಯರಾಗಿ ಬೆಳೆದು ತಮ್ಮ ಸಾಧನೆಯ ಮೂಲಕ ಈ ಜಗತ್ತಿನಲ್ಲಿ ತಮ್ಮ ಹೆಸರನ್ನ ಚಿರಸ್ಥಾಯಿಗೊಳಿಸಿದ ಅನೇಕ ಮಹಾತ್ಮರಿದ್ದು, ಅಂತವರ ಸಾಲಿನಲ್ಲಿ ನಿಲ್ಲುವ ಹೆಸರೆಂದರೆ ಕೋಡಿಕೊಪ್ಪದ ಶ್ರೀ ಹುಚ್ಚೇರಜ್ಜಪ್ಪನವರು. ವೇದಗಳ ಸಾರವನ್ನ ತಮ್ಮ ಅಮೃತವಾಣಿಯ ಎರಡೇ ಸಾಲಿನಲ್ಲಿ ತಿಳಿಸಿದವರು. ಶ್ರೀ ಹುಚ್ಚಿರಜ್ಜಪ್ಪನವರು ಯಾವುದೇ ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು ಎಂಬ ಮಾತಿನಲ್ಲಿ ಇಡೀ ಜೀವನದ ಸಾರವನ್ನು ತಿಳಿಸಿದ್ದಾರೆ. ಈ ಜಗತ್ತಿನಲ್ಲಿ ಮನುಷ್ಯ ಯಾವುದನ್ನ ಹೌದೆಂದು ತಿಳಿದುಕೊಂಡಿದ್ದಾನೋ ಅದು ನಿಜವಾದದ್ದಲ್ಲ, ಯಾವುದನ್ನ ಅಲ್ಲವೆಂದು ತಿಳಿದುಕೊಂಡಿದ್ದಾನೋ ಅದು ಹೌದೆಂದು ಸಾರಿ ಹೇಳಿದವರು. ಇಂತಹ ಈ ಮಹತ್ವದ ಮಠದ ಕಾರ್ಯಕ್ರಮ ಜರುಗುವ ಕುರಿತು, ಈ ಮಹತ್ವದ ವಿಷಯದ ಕುರಿತು ನಮ್ಮ ಚಾನಲ್ನಲ್ಲಿ ಕಿರು ವಿಷಯದ ಪರಿಚಯವನ್ನ ಗಜೇಂದ್ರಗಡ ತಾಲೂಕಿನ ನರೇಗಲ್ನ ಮಜ್ರೆ ಕೋಡಿಕೊಪ್ಪದ ಹುಚ್ಚರಜ್ಜಪ್ಪನವರ ಪುಣ್ಯರಾಧನೆಯ ಶತಮಾನೋತ್ಸವ ಫೆಬ್ರವರಿ 7ರಂದು ಕಾರ್ಯಕ್ರಮ ಆರಂಭವಾಗಲಿದ್ದು ಮಹಾರಥೋತ್ಸವ ನಡೆಯಲಿದೆ. ಇದರ ಅಂಗವಾಗಿ ಶ್ರೀ ಮಠದಲ್ಲಿ ಪುಣ್ಯಾರಾಧನೆ ಶತಮಾನೋತ್ಸವದ ಭಿತ್ತಿಪತ್ರ ಮತ್ತು ಲೋಗೋವನ್ನು ಮಠದ ಕಮಿಟಿಯಿಂದ ಶುಕ್ರವಾರ ಬಿಡುಗಡೆಗೊಳಿಸಲಾಯಿತು. ಭಿತ್ತಿಪತ್ರ ಮತ್ತು ಬಿಡುಗಡೆ ಮಾಡಿ ಬುಧೀಶ್ವರ ಅವರು ಮಾತನಾಡಿದರು. ಟ್ರಸ್ಟ್ ಕಮಿಟಿ ಸದಸ್ಯ LS ಗೌರಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಭೆಯ ಅಧ್ಯಕ್ಷತೆಯನ್ನು ಟ್ರಸ್ಟ್ ಕಮಿಟಿಯ ಅಧ್ಯಕ್ಷ MC ಚಪ್ಪನ್ನಮಠ್ ಅವರು ವಹಿಸಿದ್ರು. ಸಭೆಯಲ್ಲಿ ಅರುಣ್ ಕುಲಕರ್ಣಿ, ಮೈಲಾರಪ್ಪ ಚಳ್ಳಮರದ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಕುಮಾರಸ್ವಾಮಿ, ಕೋರಧಾನ್ಯ ಮಠ ವಿಜಯಕುಮಾರ್ ಅಂಗಡಿ, ಶೇಖಪ್ಪ ಜುಟ್ಟ, ಮಲ್ಲಿಕಾರ್ಜುನ ಗೌಡ, ಮಲ್ಲನಗೌಡ, ಕೃಷ್ಣಪ್ಪ ಜೂಟ, ಅಂದಪ್ಪ ಧರ್ಮಯಥ, ಮಾಂತಯ್ಯ ಗುರು ಒಡೆಯರ್, ಶಂಕರಯ್ಯ ಮಠದ ಅಂದಾನಗೌಡ ಬೂದಿಹಾಳ್, ಶಿವಾನಂದ ಸಂಗನಾಳ, ಬಸವರಾಜ ಧರ್ಮಯಥ, ಮಲ್ಲನಗೌಡರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮೀಡಿಯಾ ಹೆಡ್ SV ಸಂಕನಗೌಡರ್. ಮಂದಿ ಬರಬೇಕಾಗಿತ್ತು.
Kita lihat ya. Kalau kita